ಪ್ರಸ್ತುತ ಕಾಲಘಟ್ಟದಲ್ಲಿ ಮಾನವೀಯತೆಯನ್ನು ಸಾರುವ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯವಶ್ಯಕವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಹೇಳಿದರು. ಇತಿಹಾಸ ಪ್ರಸಿದ್ಧ ಕೊಂಡಂಗೇರಿಯಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಔಲಿಯಾಗಳ ವಾರ್ಷಿಕ ಉರುಸ್ ಸೌಹಾರ್ದ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕರು, ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಡಗಿನ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ನೀಡಿದೆ. ಅದರಲ್ಲೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಪಡಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಿಂದ ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರಿನ ಸೌಲಭ್ಯ, ವಿದ್ಯುತ್ ಸಮಸ್ಯೆಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಕಳೆದ 3 ವರ್ಷಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಕೊಂಡಂಗೇರಿಯಲ್ಲೂ ಕೂಡ ಹಲವಾರು ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ. ಉರುಸ್ ಕಾರ್ಯಕ್ರಮದಂದು ಕೂಡ 3 ರಸ್ತೆ ಕಾಮಗಾರಿ ಉದ್ಘಾಟನೆಯಾಗಲಿದೆ. ನನಗೆ ದೊರೆತ ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಕಾಮಗಾರಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಕೂಡ ಅಭಿವೃದ್ಧಿ ಕಾಮಗಾರಿ ಇದೇ ರೀತಿ ಮುಂದುವರಿಯಲಿದೆ ಎಂದು ತಿಳಿಸಿದರು. ಕೂರ್ಗ್ ಜಮಯಿತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹನ್ಸನಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ವಕ್ಫ್ ಬೋರ್ಡ್ ಮಾಜಿ ಉಪಾಧ್ಯಕ್ಷರಾದ ಶಾಫಿ ಸಾದಿ ಸೋಮವಾರಪೇಟೆ ಮುಖ್ಯ ಭಾಷಣಕಾರರಾಗಿ ಮಾತನಾಡಿ, ಆರ್ಥಿಕ ಹಾಗೂ ಭೌತಿಕವಾಗಿ ಮುಸಲ್ಮಾನರು ಮುಂದುವರೆದಿದ್ದರೂ ಕೂಡ ಶೈಕ್ಷಣಿಕ ವಿಚಾರದಲ್ಲಿ ಇಂದು ಅತ್ಯಂತ ಹಿಂದುಳಿದ ವರ್ಗದವರಾಗಿದ್ದೇವೆ. ದೇಶದಲ್ಲಿ 20% ಮುಸಲ್ಮಾನರಿದ್ದು ಹಿಂದುಳಿದ ವರ್ಗಕ್ಕಿಂತ ಹಿಂದುಳಿದಿದ್ದೇವೆ. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡದಿರುವುದೇ ಮುಸಲ್ಮಾನರ ಕಡೆಗಣನೆಗೆ ಕಾರಣ. ಮುಸಲ್ಮಾನರು ವಿದ್ಯಾಭ್ಯಾಸ, ಶೈಕ್ಷಣಿಕ ವಿಚಾರದಲ್ಲಿ ಇವತ್ತಿಗೂ ಕೂಡ ಮುಂದುವರಿಯುತ್ತಿಲ್ಲ. ಶೈಕ್ಷಣಿಕವಾಗಿ ಮುಂದುವರಿಯಲು ಸಮುದಾಯ ಬಾಂಧವರು, ಅದನ್ನು ಯುವಕ ಯುವತಿಯರು ಹೆಚ್ಚು ಗಮನ ಕೊಡಬೇಕೆಂದರು. ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಯೂಸುಫ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕೂರ್ಗ್ ಜಮಯಿತುಲ್ ಉಲಾಮಾ ಜಿಲ್ಲಾಧ್ಯಕ್ಷ ಸೈಯದ್ ಶಿಯಾಬುದ್ದೀನ್ ಅಲ್ ಐದರಾಸಿ ತನ್ಯಾಳ್ ಕಿಲ್ಲೂರ್ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭ ಶಾಸಕ ಎಸ್ ಪೊನ್ನಣ್ಣ ಅವರನ್ನು ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಸಮಾಜದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ಸಾರ್ವಜನಿಕ ಸಮ್ಮೇಳನದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿರುವ ನಮ್ಮೆಲ್ಲರ ಎಸ್ ಪೊನ್ನಣ್ಣ ಸರ್ ಅವರನ್ನ ಜಮಾತ್ ಆಡಳಿತರು ಹೂವಿನ ಸಾಕ್ಷಿ ಆಗ್ತಾ ಇದ್ದಾರೆ. ಅಧ್ಯಕ್ಷರಾದಂತಹ ಪಿ ಎ ಯೂಸುಫ್ ಹಾಜಿ ರವರು ಹೂವಿನ ಹಾರವನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಬಶೀರ್ ಅವರು, ತಕ್ಕ ಮುಖ್ಯಸ್ಥರೆಲ್ಲ ಸೇರಿ ಸಂತೋಷವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗ್ತಾ ಇದ್ದೇವೆ. ಈ ಕೊಂಡಂಗೇರಿ ಜಮಾತ್ ಉರುಸ್ ಅದೇ ಮಾನವೀಯತೆ. ಇವತ್ತು ಮಾನವೀಯತೆಯನ್ನು ಸಾರುವಂಥ ಕಾರ್ಯಕ್ರಮಗಳು ಅತಿ ಅವಶ್ಯಕ. ಅದರಿಂದ ಈ ಹಬ್ಬದ ಆಚರಣೆಯನ್ನು ತಾವು ಬಹಳ ಒಂದು ವಿಜೃಂಭಣೆಯಿಂದ ಹಲವಾರು ದಶಕಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಕೂಡ ಹಲವಾರು ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ದೊರಕಿದೆ. ಅದರಿಂದ ಮತ್ತೊಮ್ಮೆ ಈ ವರ್ಷದಲ್ಲಿ ಈ ಉರುಸ್ ಹಬ್ಬ ಕೊಂಡಂಗೇರಿಯಲ್ಲಿ ಕೂಡ ಭಾಗವಹಿಸಿ ಎಲ್ಲ ಶುಭಾಶಯಗಳನ್ನು ಕೊಡಬೇಕು ಅಂತೇಳಿ ಇಲ್ಲಿ ಬಂದಿದ್ದೇನೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಹಲವಾರು ವಿಚಾರಗಳನ್ನು ಗುರುಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಇದೆ, ಅದು ಕೊಡಗಿ, ಅದರಲ್ಲೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಇಲ್ಲಿಯ ಭಾಗಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಲವಾರು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರು, ವಿದ್ಯುತ್ ಶಕ್ತಿ ಸಮಸ್ಯೆ, ಈ ರೀತಿಯಾಗಿ
ಅನೇಕ ಕಾರ್ಯಕ್ರಮಗಳನ್ನು ನಾವು ಈಗ ಹಮ್ಮಿಕೊಂಡಿದ್ದೇವೆ ಕಳೆದ 3 ವರ್ಷದಲ್ಲಿ. ಕೊಂಡಂಗೇರಿಯಲ್ಲಿ ಕೂಡ ಹಲವಾರು ರಸ್ತೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ. ಇವತ್ತು ಕೂಡ ಅದರ ನಂತರ 3 ರಸ್ತೆಗಳ ಉದ್ಘಾಟನೆ ಕೂಡ ಇದೆ. ಆದರೆ ಅಭಿವೃದ್ಧಿ ಕೆಲಸ ಏನಿದೆ ಅದು ನಿರಂತರವಾಗಿ ನಡೀತಾ ಇರ್ತದೆ, ಅದು ಮುಗಿಯೋದಿಲ್ಲ. ಇವತ್ತಿಗೆಲ್ಲ ಮುಗೀತಪ್ಪ ಅಂತ ಹೇಳುವಂಥದ್ದಿಲ್ಲ, ನಡೀತಾನೆ ಇರ್ತದೆ, ನಾವು ಮಾಡ್ತಾನೆ ಇರ್ತದೆ. ಜನ ಮತ್ತು ನಾಗರಿಕರು ತಾವು ಏನನ್ನ ಗಮನಿಸಬೇಕು ಅಂತ ಹೇಳಿದ್ರೆ, ಅಭಿವೃದ್ಧಿ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ರಾಜಕಾರಣ ಇದೆಯಾ, ತಾರತಮ್ಯ ಇದೆಯಾ? ಮುಸಲ್ಮಾನರು ಇಲ್ಲಿರುವಂತಹ ಎಸ್ಸಿ ಎಸ್ಟಿಗಳಿಗಿಂತ ಹಿಂದುಳಿದ ವರ್ಗಗಳಿಗಿಂತ ಅತಿ ಕಟ್ಟಿನ ಅತ್ಯಂತ ಗತಿಗೆಯನ್ನು ಅನುಭವಿಸಿರುವಂತಹ ಹಿಂದುಳಿದ ವರ್ಗ ಅದು ಮುಸಲ್ಮಾನರಾಗಿದ್ದಾರೆ ಎನ್ನುವಂಥ ವರದಿ ಸಾಕ್ಷಾತ್ ಸಮಿತಿ ಇವತ್ತಿಗೂ ಕೂಡ ಹೇಳ್ತಾಯಿರುವಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರಿ ಮುಸಲ್ಮಾನ ಬಂಧುಗಳೇ, ಒಂದು ಮಾತನ್ನು ಹೇಳಲು ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಆರ್ಥಿಕವಾಗಿ ಮುಸಲ್ಮಾನರು ಮುಂದುವರೆದಿದ್ದರೂ ಕೂಡ, ನಾವೆಲ್ಲ ರೀತಿಯಲ್ಲಿ ಕೂಡ ಭೌತಿಕವಾಗಿ ಮುಂದುವರೆದಿದ್ದರೂ ಕೂಡ, ಯಾಕಾಗಿ ಇವತ್ತಿಗೂ ಕೂಡ ಮುಸಲ್ಮಾನರಿರುವಂತಹ ಸವಲತ್ತುಗಳು ಸುಮಾರು 17% ಅಧಿಕೃತವಾದ ಮಾಹಿತಿ ಪ್ರಕಾರ ಇರುವಂತಹ ಮುಸಲ್ಮಾನರು, ಅನಧಿಕೃತವಾಗಿ 20% ಮುಸಲ್ಮಾನರಿರುವಂತಹ ಭಾರತದಲ್ಲಿ ಇವತ್ತಿಗೂ ಮುಸಲ್ಮಾನರು ಹಿಂದುಳಿದ ವರ್ಗಕ್ಕಿಂತ ಕಡೆಗಣಿಸಿರುವಂತಹ ಈ ಸಂದರ್ಭದಲ್ಲಿ ನಾವೊಮ್ಮೆ ಆಲೋಚನೆ ಮಾಡಬೇಕು. 1.17% ಇರುವಂತಹ ಸಿಖ್ ವಿಭಾಗ ಮತ್ತು ಭಾರತದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇದೆ ಎನ್ನುವುದಾದರೆ, ಇವತ್ತು ಸೈನಿಕ ವಿಭಾಗದಲ್ಲಿ ನೋಡುವುದಾದರೆ ಮೇಜರ್ಗಳು, ಅದರ ಲೀಡರ್ಗಳು, ಅದೇ ರೀತಿ ಸೈನಿಕ ಸ್ಥಾನದಲ್ಲಿರುವಂತಹ ಅತ್ಯಂತ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾ ಇರುವುದು ಸಿಖ್ ವಿಭಾಗದ ಸಿಖ್ ಧಾರ್ಮಿಕ ಸಂಕೇತವಾದಂತಹ ತಲೆಗೆ ಪೇಟವನ್ನು ಧರಿಸಿ ಅವರು ಉನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸ್ತಾ ಇರುವಾಗ, ಭಾರತದ ದೊಡ್ಡ ದೊಡ್ಡ ಹುದ್ದೆಗಳನ್ನ ಸಿಖ್ ವಿಭಾಗ ಇರುವಂತಹ ರಾಷ್ಟ್ರದ ಅತ್ಯಂತ ಪುಟ್ಟದಾದಂತಹ ಜನಸಂಖ್ಯೆ ಇರುವಂತಹ ಕೇವಲ 1.17% ಇರುವಂತಹ ಸಿಖ್ ವಿಭಾಗ ಉನ್ನತ ಸ್ಥಾನಗಳನ್ನು ಮಾತ್ರವಲ್ಲ, ಈ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿ ಕೂಡ ವಿಭಾಗದಿಂದ ಬಂದು ಹೋಗಿದ್ದಾರೆ. ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರು. ನಮಗೆ ಸಂತೋಷವಿರುವ ವಿಚಾರ. ಆದರೆ ನಾವು ಆ ಒಂದು ವಿಚಾರವನ್ನು ಮೆಲುಕು ಹಾಕಲಿಕ್ಕೆ ಬೇಕಾಗಿ, ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರವನ್ನು ಹೇಳ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳು ಕೂಡ ವಿಭಾಗದಿಂದ ಆಗಿದ್ದಾರೆ. ಆದರೆ ಯಾಕಾಗಿ ಅವರು ಅತ್ಯಂತ ದೊಡ್ಡ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಂತ ಕೇಳಿದರೆ, ವಿದ್ಯಾಭ್ಯಾಸವನ್ನ ಅವರು ಅತ್ಯಂತ ಉತ್ಕೃಷ್ಟವಾದಂತಹ ವಿಚಾರವಾಗಿ ರಾಷ್ಟ್ರವನ್ನು ಪರಿಗಣಿಸಿದ್ದಾರೆ. ವಿದ್ಯಾಭ್ಯಾಸ ನಡೆಸಿದಂತಹ ಸಿಖ್ ವಿಭಾಗದ ಜನರು ಅವರು ತನಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು, ಹಕ್ಕುಗಳನ್ನು ಪಡೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯಲ್ಲೂ ಕಾನೂನಿನ ಚೌಕಟ್ಟಿನಲ್ಲಿ ನಿಂತು ಕಾರ್ಯಗಳನ್ನು ಮಾಡಿದಾಗ, ವಿಚಾರಗಳನ್ನು ಮಾಡಿದಾಗ ಉನ್ನತ ವಿದ್ಯಾಭ್ಯಾಸ ಸಿಕ್ಕಿದಂತಹ ಆ ವಿಭಾಗ ಮತ್ತು ರಾಷ್ಟ್ರದ ಅತ್ಯಂತ ದೊಡ್ಡ ಉನ್ನತ ಸ್ಥಾನಗಳಲ್ಲಿದ್ದಾರೆ. ಅದೇ ರೀತಿ ಸಿಖ್ ವಿಭಾಗವೆಂಬಂಥದ್ದು ವಿದ್ಯಾಭ್ಯಾಸಕ್ಕಾಗಿ ಅತಿ ಹೆಚ್ಚು ಒತ್ತು ಕೊಡುವಂತಹ ಒಂದು ವಿಭಾಗವಾಗಿದೆ. ಮುಸ್ಲಿಂ ಸಮಾಜವನ್ನು ಅವಲೋಕನ ಮಾಡಿರುವಾಗೆ ಸುಮಾರು 20% ಇರುವಂತಹ 19 ಕೋಟಿ ಮುಸಲ್ಮಾನರಿರುವಂತಹ ಈ ಭಾರತ ರಾಷ್ಟ್ರದಲ್ಲಿ ಎಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಹ ಅಧಿಕಾರಿಗಳಿದ್ದಾರೆ, ಅದೇ ರೀತಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಹ ಜನರಿದ್ದಾರೆ, ಆಫೀಸರ್ಸ್ ಇದ್ದಾರೆ ಅಂತ ನಾವು ಅವಲೋಕನ ಮಾಡಿರುವಾಗೆ ಬಹಳ ಕಡಿಮೆ ನಮಗೆ ಕಾಣ್ತಾ ಇದೆ. ಯಾಕಾಗಿ ಮುಸಲ್ಮಾನರಿಗೆ ಸಿಗಬೇಕಾದಂತಹ ಹಕ್ಕುಗಳು ಸಿಗ್ತಾ ಇರುವಂತ ನಾವು ಬೀದಿಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ, ಆ ಭಾಷಣಗಳ ಮೂಲಕ ರಾಜಕೀಯ ಬೇರೆ ಬೆಳೆಸಿಕೊಳ್ಳಲಿಕ್ಕೆ ಹಲವಾರು ರಾಜಕಾರಣಿಗಳು ಪ್ರಯತ್ನ ಪಡ್ತಾ ಇದ್ದಾರಾದರೂ ಕೂಡ ಮುಸಲ್ಮಾನರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕಾನೂನು ಎಂಬ ಸಂವಿಧಾನ ಎಂಬಂತಹ ಕಾನ್ಸ್ಟಿಟ್ಯೂಷನ್ ಅದು ಭಾರತದಲ್ಲಿರುವಂತಹ ಕಟ್ಟಕಡ ವ್ಯಕ್ತಿಯು ಕೂಡ ಸಮಾನವಾದಂತಹ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇರುವುದು ನಮಗೆ ಇನ್ನೂ ಕೂಡ ಸಿಖ್ಖರಿಗಿಂತಲೂ ಮೇಲೆ ಹೋಗಲಿಕ್ಕೆ ಸಾಧ್ಯವಾಗಿಲ್ಲ, ಹಿಂದುಳಿದ ವಿಭಾಗಕ್ಕಿಂತಲೂ ಹೆಚ್ಚು ಮೇಲೆ ಹೋಗಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕೆ ಎಂಬ ಪ್ರಶ್ನೆಯನ್ನು ಹೇಳುವುದಾದರೆ, ಮುಸಲ್ಮಾನರು ವಿದ್ಯಾಭ್ಯಾಸ ಶೈಕ್ಷಣಿಕ ವಿಚಾರದಲ್ಲಿ ಇವತ್ತಿಗೂ ಕೂಡ ಮುಂದುವರಿತಾ ಇಲ್ಲ. ಶೈಕ್ಷಣಿಕವಾಗಿ ನಾವು ಮುನ್ನೇರಬೇಕು ಎಂಬಂತ ಚಿಂತೆ ಮುಸಲ್ಮಾನರ ಮನಸ್ಸಿನಲ್ಲಿ, ಮುಸ್ಲಿಂ ತಂದೆ ತಾಯಿಗಳ ಮನಸ್ಸಿನಲ್ಲಿ, ಮುಸ್ಲಿಂ ಯುವತಿಯ ಮನಸ್ಸಿನಲ್ಲಿ ಹೆಚ್ಚಾಗಿ ಬರ್ತಾ ಇಲ್ಲ ಎಂಬುದೇ ಮುಸಲ್ಮಾನರು ಎಲ್ಲರೂ ಕೂಡ ಹಿಂದುಳಿಕೆಗೆ ಕಾರಣವಾಗಿದೆ ಎನ್ನುವುದನ್ನು ನಾವು ನೋಡಬೇಕಾಗಿದೆ. കൊടക് ജില്ലയിൽ കൊണ്ടങ്കേരിയിൽ മാത്രമല്ല, ചെറിയ പറമ്പിന് മാത്രമല്ല, എരുമാടിന് മാത്രമല്ല, പണ്ട് നമ്മുടെ കൊടക് ജില്ലയിലെ ആലിമീങ്ങൾ, സാദാത്യങ്ങൾ, വിവരമുള്ള മഹാന്മാർ
സിയാറത്ത് നടത്താറുണ്ട്. ആ സിയാറത്താണ് നമ്മുടെ കൊണ്ടങ്കേരിയിലും തങ്ങളെ ദർബാറിൽ വന്നിട്ട് ഞങ്ങളിവിടെ സിയാറത്ത് ചെയ്യുന്നത് കേട്ടോ. അതിൽ പ്രത്യേകമായ പണം ഉണ്ടാക്കുന്ന ലക്ഷ്യമല്ല, അല്ലെങ്കിൽ വേറൊന്നും ദുന്യാവിന്റെ കാര്യമല്ല. ഈ നാട്ടുകാരോട് ഞാൻ പറയട്ടെ, ആ മഹാന്മാരെന്ന് നമുക്ക് സുഖത്തിലെത്തണം. ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರೂ ಆದ ಮಾನ್ಯ ಎಸ್ ಅವರು ನಮ್ಮ ಈ ವೇದಿಕೆಗೆ ಬಂದು ತಲುಪಿದ್ದಾರೆ. ಅದಕ್ಕೆ ನಮ್ಮ ಈ ನಡೆದಿರತಕ್ಕಂತಹ ಸರ್ವರು ಹಾಗೂ ಮ್ಯಾನೇಜ್ ಕಮಿಟಿಯವರು ಹಾಗೂ ವೇದಿಕೆಗಳ ಗಣ್ಯಾಧಿಕಾರಿಗಳು ಎಲ್ಲರೂ ಪರವಾಗಿ ಸುಸ್ವಾಗತವು ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಲಹೆಗಾರ ಎಂಬ ಹೆಸರನ್ನು ತೆಗೆದು ಕಾನೂನು ಸಚಿವರು ಎಂಬ ಆ ಹೆಸರು ಈ ಇಲ್ಲಿ ಇರುವಂತಹ ಪುರುಷರ ಕರುಣೆಯಿಂದ ಸರ್ಕಾರ ನಲ್ಗಲಿ ಅನ್ವಯಿಸಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಲು ಇಷ್ಟಪಡ್ತಾ ಇದ್ದೇನೆ. ഇതുപോലെ ഉത്സവം നടത്താൻ ആത്മീയമായി ഇടപെട്ടുകൊണ്ടാണ് സമൂഹത്തിൽ ആളുണ്ടാകുകയില്ലാതിരുന്ന വളരെ വേദനാജനകമായ അവസ്ഥ കാണുകയാണ്. കാരണം ജീവി പഠിക്കാനും അത് പ്രബോധനം ചെയ്യാനും ജീവിതത്തിൽ പകർത്താനുമുള്ള ജനങ്ങളുടെ മടി അധികരിച്ചു വരുന്ന സാഹചര്യത്തിലാണ് ഉള്ളത്. മദ്രസകളും ദർസുകളും കോളേജുകളും തുറക്കുമ്പോൾ ആത്മീയമായ പഠനം തന്നെ മകൾക്ക് മകനും നിർബന്ധമാകുന്ന ഒരു ബോധം ഓരോ രക്ഷിതാവിനും ഉണ്ടാകും. വലുതായാലും ചെറുതായാലും തീരെയായാലും ബോധം നൽകുന്നില്ല എങ്കിൽ ഭാവിയിൽ വലിയ ഭവിഷ്യത്ത് നമ്മൾ കാത്തിരിക്കുന്നു എന്ന് നമുക്ക് മനസ്സിലാക്കി നമ്മുടെ മക്കൾക്ക് ആത്മീയമായ വിജ്ഞാനങ്ങൾ നൽകാൻ പരമാവധി അവസരങ്ങൾ ഉപയോഗപ്പെടുത്താമെന്ന് മാത്രം ഈ സമയത്ത് ഓർമ്മപ്പെടുത്തി ഈ മഹത്തായ എല്ലാവരും ആശംസകളും നൽകുന്നുണ്ട്. അല്ലാഹു സുബ്ഹാനഹു വ തആല നമ്മുടെ ഉദ്ദേശങ്ങളും ഹജ്ജിയാത്രകളൊക്കെ റാഹത്തിലും സന്തോഷത്തിലും നടത്തുന്നതാവട്ടെ. നിങ്ങൾക്ക് ഒരാഴ്ച Apa